Dear students, welcome to Sociology class. Myself, Sri Z.D. Kadalagi, lecturer in Sociology, KLE Societies, Jaya Bhagyavadi Arts, Science and Commerce PU College, Nippani. In last class, we discussing about other backward classes or castes in India. We discussed the meaning and the problems and the first criteria mentioned by Kaka Sahib Kalilkar Commission. ಆತ್ಮೀಯ ವಿದ್ಯಾರ್ಥಿಗಳೇ, ಸಮಾಜಶಾಸ್ತ್ರ ತರಗತಿಗೆ ತಮ್ಮನ್ನು ಸ್ವಾಗತ ಕೋರ್ತಾ ನಾನು ಜಿ.ಡಿ. ಕಡಲಗಿ, ಸಮಾಜಶಾಸ್ತ್ರ ಉಪನ್ಯಾಸಕರು, KLE ಸಂಸ್ಥೆಯ ಜಯ ಭಾಗ್ಯವಡಿ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಮಹಾವಿದ್ಯಾಲಯ ನಿಪ್ಪಾಣಿ. ಹಿಂದಿನ ಅವಧಿಯಲ್ಲಿ ನಾವು ಇತರ ಹಿಂದುಳಿದ ವರ್ಗಗಳು, ಭಾರತದಲ್ಲಿನ ಇತರ ಹಿಂದುಳಿದ ವರ್ಗಗಳು ಅಥವಾ ಜಾತಿಯಗಳ ಕುರಿತು ಚರ್ಚಿಸ್ತಾ ಇದ್ವಿ. ಈಗಾಗಲೇ ಇತರ ಹಿಂದುಳಿದ ವರ್ಗಗಳು ಅಂದರೆ ಯಾರು, ಅವರ ಸಮಸ್ಯೆಗಳು ಮತ್ತು ಅದನ್ನು ನಿರ್ಧರಿಸಲಿಕ್ಕೆ ಕಾಕಾ ಸಾಹೇಬ್ ಕಾಲೇಲ್ಕರ್ ಆಯೋಗ ನಿರ್ಧರಿಸಿರುವಂಥ ಆಧಾರಾಂಶ ಅಥವಾ ಮಾನದಂಡಗಳ ಕುರಿತು ಚರ್ಚಿಸಿದ್ದೇವೆ. Today, I will talk on the second backward classes commission, which was appointed by Central Government of India. ಇವತ್ತು ನಾವು ದ್ವಿತೀಯ ಹಿಂದುಳಿದ ವರ್ಗಗಳ ಆಯೋಗದ ಕುರಿತು ಚರ್ಚಿಸೋಣ. This commission was appointed in 1979 under the chairmanship of B.P. Mandal. This commission also evaluate who belongs to other backward classes throughout India, and it listed 3,743 castes are backward in India. For that caste, the commission has recommended to Government of India to provide 27% of reservation for other backward castes. ದ್ವಿತೀಯ ಹಿಂದುಳಿದ ವರ್ಗಗಳ ಆಯೋಗವನ್ನು ಭಾರತ ಸರ್ಕಾರ 1979ರಲ್ಲಿ B.P. ಮಂಡಲರ ಅಧ್ಯಕ್ಷತೆಯಲ್ಲಿ ನೇಮಕಗೊಳ್ತದೆ. ಇದು ಭಾರತದಾದ್ಯಂತ ಸಂಚರಿಸಿ ಮೌಲ್ಯಮಾಪನಕ್ಕೆ ಒಳಪಡಿಸಿ ಹಿಂದುಳಿದ ವರ್ಗದಲ್ಲಿ ಯಾರು ಬರ್ತಾರ, ಯಾರು ಸೇರ್ಪಡೆಗೊಳ್ತಾರ ಅನ್ನೋದ್ರ ಕುರಿತು ಮೌಲ್ಯಮಾಪನವನ್ನು ಮಾಡಿ ಅಧ್ಯಯನವನ್ನು ಮಾಡಿ ಇದು ಸುಮಾರು 3,743 ಜಾತಿಗಳನ್ನು ಹಿಂದುಳಿದವು ಎಂದು ಸೂಚಿಸಿತು. ಇದನ್ನು ಈ ಒಂದು ಜಾತಿಗಳಿಗೆ ಅಥವಾ ಇತರ ಹಿಂದುಳಿದ ವರ್ಗಗಳಿಗೆ 27% ಮೀಸಲಾತಿಯನ್ನು ನೀಡಬೇಕೆಂದು ಸರ್ಕಾರಕ್ಕೆ ಶಿಫಾರಸನ್ನು ಮಾಡ್ತದೆ. One of the primary objectives of the Mandal Commission was the criteria to be used to determine the socially, economically and educationally backward people. B.P. ಮಂಡಲ್ ಆಯೋಗ ಒಂದು ಪ್ರಾಥಮಿಕ ಉದ್ದೇಶವನ್ನು ಇಟ್ಟುಕೊಳ್ತದೆ. ಯಾರು ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ, ಈ ಥರ ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ಜನರನ್ನು ನಿರ್ಧರಿಸಲು ಇದು ಕೆಲವೊಂದು ಮಾನದಂಡಗಳನ್ನು ಗುರುತಿಸುವುದು ಈ ಆಯೋಗದ ಪ್ರಾಥಮಿಕ ಉದ್ದೇಶಗಳಲ್ಲಿ ಒಂದಾಗಿತ್ತು. ಅದಕ್ಕಾಗಿಯೇ ಈ ಆಯೋಗ ಈ 3 ಆಧಾರಾಂಶಗಳನ್ನಿಟ್ಟುಕೊಂಡು ಇತರ ಹಿಂದುಳಿದ ವರ್ಗದವರು ಯಾರು ಅನ್ನುವಂಥದ್ದನ್ನು
ಸೂಚಿಸ್ತದೆ. ಆನ್ ದ ಬೇಸಸ್ ಆಫ್ these three criteria, he made classification, or he suggests who are the who came in backward classes. The criteria used by the commission, BP Mandal Commission, or the second backward classes commission. ಈ ಆಯೋಗ BP ಮಂಡಲ್ ಆಯೋಗ ಅಥವಾ ದ್ವಿತೀಯ ಹಿಂದುಳಿದ ವರ್ಗಗಳ ಆಯೋಗ ಹಿಂದುಳಿದವರನ್ನು ಗುರುತಿಸುಗೋಸ್ಕರವಾಗಿ ಕೆಲವೊಂದು ಆಧಾರಾಂಶಗಳನ್ನು ಉಪಯೋಗಿಸ್ತದೆ. ದ ಫಸ್ಟ್ ಒನ್, ಸೋಷಿಯಲ್ ಕ್ರೈಟೇರಿಯಾ. Those castes are socially backward. It means social backwardness is an criteria to decide backwardness. And second one, those who are manually labor for their livelihood, those who are engaged in manual labor for their livelihood. And third one, in which caste the marriage of 25% of girls and 10% of boys in rural area and 10% of girls and 5% of boys in urban area, they are married below their 17 years. It means, it said that their social condition. When a caste follow this criteria, that is considered as backward. It is socially backward. And another one, female work participation 25% of the above state average. In which caste or community the females are engaged in work 25% and above the state average. So these all criteria socially decide a caste is backward. ಮೊದಲನೇದು ಸಾಮಾಜಿಕ ಮಾನದಂಡಗಳು ಅಂತ. ಇಲ್ಲಿ ಮೊದಲನೇದು, ಯಾವ ಜಾತಿ ಸಾಮಾಜಿಕವಾಗಿ ಹಿಂದುಳಿದದ, ಸಾಮಾಜಿಕ ಸ್ಥಾನಮಾನ ಪಾತ್ರ ಇಲ್ಲದೇ ಇರುವಂಥ ಜಾತಿ ಯಾವುದದ ಅದನ್ನು ಇತರ ಹಿಂದುಳಿದ ಜಾತಿ ಅಂತ ಗುರುತಿಸುವುದು. ಎರಡನೆಯದು, ಯಾವ ಜಾತಿಯಲ್ಲಿ ಜೀವನೋಪಾಯಕ್ಕಾಗಿ ದೈಹಿಕ ಶ್ರಮಕ್ಕೆ ಒಳಪಟ್ಟಿದ್ದಾರ, ಯಾವ ಜಾತಿಯಲ್ಲಿ ಜನರು ತಮ್ಮ ಜೀವನೋಪಾಯವನ್ನು ನಿರ್ವಹಣೆ ಮಾಡುವುದಕ್ಕಾಗಿ ದಿನನಿತ್ಯ ದೈಹಿಕ ಪರಿಶ್ರಮಕ್ಕೆ ಒಳಪಟ್ಟಿದ್ದಾರ, ಆ ಜಾತಿಗಳನ್ನು ಇತರ ಹಿಂದುಳಿದ ವರ್ಗಗಳಿಗೆ ಸೇರಿಸುವುದು ಅಥವಾ ಇದನ್ನು ಸಾಮಾಜಿಕವಾಗಿ ಹಿಂದುಳಿದರುದು ಅಂತ ನಿರ್ಧರಿಸುವುದು. ಇನ್ನೊಂದು, ಯಾವ ಜಾತಿಯಲ್ಲಿ 17 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ 25% ಬಾಲಕಿಯರು, 10% ಬಾಲಕರು ಗ್ರಾಮೀಣ ಪ್ರದೇಶದಲ್ಲಿ ಮತ್ತು 10% ಬಾಲಕಿಯರು, 5% ಬಾಲಕರು ನಗರ ಪ್ರದೇಶಗಳಲ್ಲಿ ವಿವಾಹವಾಗಿರುವುದು. ಇದು ಆ ಸಮುದಾಯಗಳಲ್ಲಿನ ಸಾಮಾಜಿಕ ಪರಿಸ್ಥಿತಿಯನ್ನು ಹೇಳ್ತದೆ. ವಿವಾಹದ ವಯಸ್ಸಿಗಿಂತ ಮೊದಲೇ ಇಷ್ಟು ಪ್ರತಿಶತ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಪ್ರತಿಶತ ಮಕ್ಕಳು ವಿವಾಹ ಬಂಧನಕ್ಕೆ ತಮ್ಮ ವಯೋಮಿತಿ ಅವಧಿಯ ಮೊದಲೇ ಒಳಪಡ್ತಾ ಇರುವಂಥದ್ದು ಆ ಜಾತಿಗಳ ಸಾಮಾಜಿಕ ಪರಿಸ್ಥಿತಿಯನ್ನು ಪರಿಚಯಿಸ್ತದೆ. ಇದು ಕೂಡ ಒಂದು ಸಾಮಾಜಿಕವಾಗಿ ಆ ಜಾತಿಗಳು ಹಿಂದುಳಿದಿರಕ್ಕಿರುವಂಥ ಅಂಶ. ಇನ್ನೊಂದು, ರಾಜ್ಯದ ಸರಾಸರಿಗಿಂತ
ಶೇಕಡ 25ಕ್ಕೂ ಹೆಚ್ಚಿನ ಮಹಿಳೆಯರು ದುಡಿಮೆಯಲ್ಲಿ ನಿರತರಾಗಿರುವುದು. ಒಂದು ರಾಜ್ಯದ ಸರಾಸರಿ ಇದೆ, ಆ ರಾಜ್ಯದ ಸರಾಸರಿಗಿಂತ ಶೇಕಡ 25ಕ್ಕಿಂತ ಹೆಚ್ಚು ಮಹಿಳೆಯರು ಯಾವ ಜಾತಿಯಲ್ಲಿ ಶೇಕಡ 25ಕ್ಕಿಂತ ಹೆಚ್ಚಿನ ಮಹಿಳೆಯರು ದುಡಿಮೆಯಲ್ಲಿ, ದಿನನಿತ್ಯದ ದುಡಿಮೆಯಲ್ಲಿ ನಿರತರಾಗಿದ್ದಾರೆ, ಆ ಜಾತಿಗಳನ್ನು ಸಾಮಾಜಿಕವಾಗಿ ಹಿಂದುಳಿದವುಗಳು ಅಂತ ನಿರ್ಧರಿಸಿತು. ದೆನ್ ಸೆಕೆಂಡ್ ಕ್ರೈಟೇರಿಯಾ, educational criteria. Here the first one, in those caste, children between 5 to 15 years never attending school 25% of the above the state average. It means in which caste there is a lack of literacy or illiteracy, especially in between the children, those who are 5 to 15 years. There is an average of the state 25%. If the above 25% of the children, they are not attending the school in particular caste, that caste considered as educationally backward. And the second one, in which caste or community the student dropout rate 25% of the above state average, that is also considered educationally backward. They take admission to school but they left in middle. They call dropout rate. There is a common dropout rate is there 25%, but if the in particular caste it above 25%, it indicates they are educationally backward. The another one, matriculation rate 25% below the state average, that is also educationally backward. In which caste the matriculation rate of the children below the 25%, the state average, that is also educationally backward. ಶೈಕ್ಷಣಿಕವಾಗಿ ತೆಗೆದುಕೊಂಡಾಗ ಶೈಕ್ಷಣಿಕವಾಗಿರುವಂಥ ಮಾನದಂಡಗಳು ಈ ಆಯೋಗ ಸೂಚಿಸಿದ್ದು ಏನಂತಂದರೆ, ಯಾವ ಜಾತಿ ಅಥವಾ ಸಮುದಾಯದಲ್ಲಿ 5ರಿಂದ 15 ವಯಸ್ಸಿನ ಮಕ್ಕಳು ರಾಜ್ಯದ ಸರಾಸರಿ 25ಕ್ಕಿಂತ ಹೆಚ್ಚು ಶಾಲೆಗೆ ಹೋಗದೇ ಇರುವುದು. ರಾಜ್ಯದ ಸರಾಸರಿ ಪ್ರಕಾರ ಒಂದು ವೇಳೆ ಶೇಕಡ 25ಕ್ಕಿಂತ ಕಡಿಮೆ ಸಂಖ್ಯೆ 5ರಿಂದ 15 ವಯಸ್ಸಿನ ಮಕ್ಕಳು ಶಾಲೆಗೆ ಹೋಗದೇ ಇದ್ದರೆ ಇಟ್ ಈಸ್ ಕ್ವೈಟ್ ಕಾಮನ್. ಬಟ್ ಕೆಲವೊಂದು ಸಮುದಾಯ ಅಥವಾ ಜಾತಿಗಳಲ್ಲಿ ಈ 5ರಿಂದ 15 ವಯಸ್ಸಿನ ಮಕ್ಕಳು ಶೇಕಡ 25ಕ್ಕಿಂತ ಹೆಚ್ಚು ಮಕ್ಕಳು ಶಾಲೆಗೆ ಹೋಗದೇ ಇರುವಂಥದ್ದು ಅವರ ಶೈಕ್ಷಣಿಕ ಕುಂಠಿತತೆಯನ್ನು, ಅವರಲ್ಲಿರುವಂಥ ಅನಕ್ಷರತೆಯನ್ನು ಅದು ಪ್ರತಿಬಿಂಬಿಸ್ತದೆ. ಇದು ಕೂಡ ಶೈಕ್ಷಣಿಕವಾಗಿ ಆ ಜಾತಿಯ ಹಿಂದುಳಿದಿರುವಿಕೆಯನ್ನು ನಿರ್ಧರಿಸುವ ಅಂಶವಾಗಿದೆ. ಎರಡನೇದು, ರಾಜ್ಯದ ಸರಾಸರಿ ಶೇಕಡ 25ಕ್ಕಿಂತ ಹೆಚ್ಚು ಮಕ್ಕಳು ಅರ್ಧದಲ್ಲೇ ಶಾಲೆ ತ್ಯಜಿಸುವುದು. ಯಾವ ಜಾತಿಯಲ್ಲಿ ಅಥವಾ ಸಮುದಾಯದಲ್ಲಿ ಶೇಕಡ 25ಕ್ಕಿಂತ ಹೆಚ್ಚು, ರಾಜ್ಯದ ಸರಾಸರಿ ಶೇಕಡ 25ಕ್ಕಿಂತ ಹೆಚ್ಚು ಮಕ್ಕಳು ಶಾಲೆಗೆ ಪ್ರವೇಶ ಪಡೆದರೂ ಕೂಡ ಅರ್ಧದಲ್ಲೇ ಶಾಲೆಯನ್ನು ಬಿಟ್ಟಿದ್ದರೆ, ತ್ಯಜಿಸಿದ್ದರೆ, ಅದು ಕೂಡ ಶೈಕ್ಷಣಿಕ ಹಿಂದುಳಿದಿರುವಿಕೆ ಅಂತ ಪರಿಗಣಿಸುವುದು. ಮೂರನೆಯದು, ಯಾವ ಜಾತಿ ಅಥವಾ ಸಮುದಾಯದಲ್ಲಿ ಮ್ಯಾಟ್ರಿಕ್ ಶಿಕ್ಷಣ ಪಡೆದವರ ಸಂಖ್ಯೆ ರಾಜ್ಯದ ಸರಾಸರಿಗಿಂತ ಶೇಕಡ 25ರಷ್ಟು ಕಡಿಮೆ ಇದ್ದರೆ ಅದನ್ನು ಶೈಕ್ಷಣಿಕವಾಗಿ ಹಿಂದುಳಿದಿರುವುದು ಅಂತ ನಿರ್ಧರಿಸುವುದು. ಅಂದರೆ ಒಂದು ವೇಳೆ ರಾಜ್ಯದ ಸರಾಸರಿ ಶೇಕಡ 25ಕ್ಕಿಂತ ಹೆಚ್ಚು ಮಕ್ಕಳು
ಮೆಟ್ರಿಕ್ ಶಿಕ್ಷಣವನ್ನು ಪಡೆದಿದ್ದರೆ ಅದು ಇತರ ಹಿಂದುಳಿದ ವರ್ಗದಲ್ಲಿ ಬರೋದಿಲ್ಲ. ಆದರೆ ಒಂದು ವೇಳೆ ಒಂದು ಜಾತಿ ಅಥವಾ ಸಮುದಾಯದಲ್ಲಿ 25% ಕಡಿಮೆ ಮ್ಯಾಟ್ರಿಕ್ ಶಿಕ್ಷಣವನ್ನು SSLC ಶಿಕ್ಷಣವನ್ನು ಪಡೆದವರಿದ್ದರೆ ಅದು ಇತರ ಹಿಂದುಳಿದ ವರ್ಗ ಅಂತ ಪರಿಗಣಿಸಲಾಗ್ತದೆ. ಸೊ ಮಿನಿಮಮ್ SSLC ಶಿಕ್ಷಣವನ್ನು ಪಡೆದಿರಬೇಕನ್ನುವಂಥದ್ದಿದೆ. ಅದನ್ನೂ ಕೂಡ ಪಡೆಯದೇ ಇರುವಂಥವರ ಸ್ಥಿತಿ ಯಾವ ಜಾತಿ ಸಮುದಾಯದಲ್ಲಿದೆ ಅವರನ್ನು ಇತರ ಹಿಂದುಳಿದ ವರ್ಗಗಳು ಅಂತ ಪರಿಗಣಿಸುವುದು. ದೆನ್ ಥರ್ಡ್ ಕ್ರೈಟೇರಿಯಾ, ವ್ಯಾಲ್ಯೂ ಆಫ್ ಫ್ಯಾಮಿಲಿ ಅಸೆಟ್ಸ್ 25% of the below the state average. If in a particular caste or community the value of a family asset, if it is 25% of the below state average, that is also considered backwardness. And family, second one, which families living in kacha houses 25% of the above state average. In which community the families living in kacha houses, sometimes they did not have any house. If it is above the 25% of the state average, it is considered as economically backward. And third one, in which community or caste the sources of drinking water beyond 500 meter for more than 50% of the families, that is also economically backward. The sources of drinking water, the lack of sources of drinking water in a particular community, or maybe it is available beyond 500 meters for more than 50% of the families, it is considered economically backward. And the fourth one, the consumption of loan by households 25% of the above the state average, it is also considered economically backwardness. In which caste or community the consumption of loan by households, there is a state average 25%. If it is above the 25%, that is indicates they are economically weak or backward. ಆರ್ಥಿಕ ಮಾನದಂಡಗಳನ್ನು ತೆಗೆದುಕೊಂಡ್ರೆ ಒಂದು ಜಾತಿ ಅಥವಾ ಸಮುದಾಯ ಆರ್ಥಿಕವಾಗಿ ಯಾವ ಅಂಶಗಳನ್ನು ಹೊಂದಿದ್ದರೆ ಅದನ್ನು ನಾವು ಹಿಂದುಳಿದದ್ದು ಅಂತ ಪರಿಗಣಿಸ್ತೀವಿ ಅಂತ. ಯಾವ ಜಾತಿ ಅಥವಾ ಸಮುದಾಯದ ಕುಟುಂಬದ ಆಸ್ತಿ ಮೌಲ್ಯವು ರಾಜ್ಯದ ಸರಾಸರಿ 25%ಕ್ಕಿಂತ ಕಡಿಮೆ ಇದ್ದರೆ, ರಾಜ್ಯದ ಸರಾಸರಿ 25%ಕ್ಕಿಂತ ಹೆಚ್ಚಿದ್ದರೆ ಅದು ಸರ್ವೇಸಾಮಾನ್ಯ. ಒಂದು ವೇಳೆ 25%ಕ್ಕಿಂತ ಕಡಿಮೆ ಒಂದು ಕುಟುಂಬದ ಆಸ್ತಿ ಮೌಲ್ಯ ಇದ್ದರೆ ಅದನ್ನು ಆರ್ಥಿಕವಾಗಿ ಹಿಂದುಳಿದಿರುವುದು ಅಂತ ಪರಿಗಣಿಸ್ತೀವಿ. ಎರಡನೇದು, ಯಾವ ಜಾತಿ ಅಥವಾ ಸಮುದಾಯಗಳಲ್ಲಿ ಕಚ್ಚಾ ಮನೆಗಳಲ್ಲಿ ವಾಸಿಸುವವರ ಪ್ರಮಾಣ ರಾಜ್ಯದ ಸರಾಸರಿ 25%ಕ್ಕಿಂತ ಹೆಚ್ಚಿಗಿದ್ದರೆ ಆ ಸಮುದಾಯಗಳನ್ನು ಕೂಡ ಆರ್ಥಿಕವಾಗಿ ಹಿಂದುಳಿದವುಗಳು ಅಂತ ಪರಿಗಣಿಸಲಾಗ್ತದೆ. ಕಚ್ಚಾ ಮನೆಗಳಲ್ಲಿರ್ಬೋದು ಅಥವಾ ಸಮ್ಟೈಮ್ ಮನೆಯನ್ನು ಹೊಂದಿರದೇ ಇರುವಂಥವರು ಕೂಡ ಇದ್ದಾರೆ. ಸೊ ಅಂಥವರ ಸಂಖ್ಯೆ ಯಾವ ಜಾತಿಯಲ್ಲಿ 25%ಕ್ಕಿಂತ ಹೆಚ್ಚಿಗೆ ಇತ್ತಂತಂದರೆ ಅದನ್ನು ಆ ಜಾತಿ ಅಥವಾ ಸಮುದಾಯವನ್ನು ಆರ್ಥಿಕವಾಗಿ ಹಿಂದುಳಿದಿರುವುದು ಅಂತ ಪರಿಗಣಿಸಲಾಗ್ತದೆ. ಇನ್ನೊಂದು ಅಂಶ ಅಂತಂದರೆ, ಯಾವ ಸಮುದಾಯದಲ್ಲಿ 50% ಕುಟುಂಬಗಳು ಕುಡಿಯುವ ನೀರಿನ ಮೂಲಕ್ಕಾಗಿ ಸುಮಾರು 500 ಮೀಟರ್ ದೂರವನ್ನು ಕ್ರಮಿಸುತ್ತಿದ್ದರೆ, ಇದು ಅವುಗಳ
ಬೇಸಿಕ್ ಮೂಲ ಆ ಒಂದು ಕೊರತೆಯನ್ನು ಪ್ರತಿನಿಧಿಸ್ತದೆ. ಸುಮಾರು ಅರ್ಧಕರ್ತು ಆ ಸಮುದಾಯದಲ್ಲಿನ ಅರ್ಧಕರ್ಧ ಕುಟುಂಬಗಳು 50% ಕುಟುಂಬಗಳು ಈ ಬೇಸಿಕ್ ಇನ್ಸ್ಟಿಂಕ್ಟ್ ಒಂದು ಮೂಲ ಪ್ರವೃತ್ತಿ ಕುಡಿಯುವ ನೀರಿನ ಸೌಲಭ್ಯದಿಂದ ಬಳಲ್ತಾ ಇದ್ರೆ, ಅದಕ್ಕಾಗಿ ನೀರಿನ ಮೂಲಕ್ಕಾಗಿ ಅದು 500 ಮೀಟರ್ಗಿಂತ ಹೆಚ್ಚು ದೂರವನ್ನು ಕ್ರಮಿಸುತ್ತಿದ್ದರೆ ಇದು ಕೂಡ ಆ ಸಮುದಾಯದ ಆರ್ಥಿಕ ಹಿಂದುಳಿವಿಕೆಯನ್ನು ಸೂಚಿಸ್ತದೆ. ಆಮೇಲೆ ರಾಜ್ಯದ ಸರಾಸರಿ ಪ್ರಮಾಣಕ್ಕಿಂತ 25% ಹೆಚ್ಚಿನ ಕುಟುಂಬಗಳು ಸಾಲವನ್ನು ಪಡೆದಿರುವುದು. ಯಾವ ಸಮುದಾಯದಲ್ಲಿ ರಾಜ್ಯದ ಸರಾಸರಿ ಪ್ರಮಾಣ 25ಕ್ಕಿಂತ ಹೆಚ್ಚಿನ ಕುಟುಂಬಗಳು ಒಂದು ತಮ್ಮ ಜೀವನೋಪಾಯಕ್ಕಾಗಿ ಸಾಲದ ಮೇಲೆ ಅವಲಂಬಿತರಾಗಿದ್ದರೆ ಅಥವಾ ಸಾಲವನ್ನು ಪಡೆದುಕೊಂಡಿದ್ದರೆ ಆ ಸಮುದಾಯಗಳನ್ನು, ಜಾತಿಗಳನ್ನು ಆರ್ಥಿಕವಾಗಿ ಹಿಂದುಳಿದವುಗಳು ಅಂತ ಪರಿಗಣಿಸಲಾಗ್ತದೆ. ಇಫ್ ಎನಿ ಕಾಸ್ಟ್ ಗೆಟಿಂಗ್ ಮೋರ್ ದೆನ್ 11 ಪಾಯಿಂಟ್ಸ್ ದಟ್ ಕಾಸ್ಟ್ counted as backward according to Mandal Commission. It mentioned points to each criteria. There are totally 22 points. It providing 22 points. If any caste getting more than 11 points, that caste counted as backward. It may be socially, economically, or educationally. These criteria are widely applied today to determine backwardness of a community. ಈ ಮೇಲಿನ ಎಲ್ಲ ಮಾನದಂಡಗಳನ್ನಿಟ್ಟುಕೊಂಡು ಸುಮಾರು 22 ಅಂಕಗಳನ್ನು ಈ ಆಯೋಗ, ಮಂಡಲ್ ಆಯೋಗ ನೀಡ್ತದೆ. ಒಂದು ವೇಳೆ ಯಾವುದೇ ಸಮುದಾಯ ಅಥವಾ ಜಾತಿ 11ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದರೆ ಅದನ್ನು ಹಿಂದುಳಿದ ಜಾತಿ ಅಥವಾ ಸಮುದಾಯವೆಂದು ಪ್ರಸ್ತುತ ಅವಧಿಗಳಲ್ಲಿ ನಿರ್ಧರಿಸಲಾಗ್ತದೆ. ಸೊ these all are the criteria mentioned by the BP Mandal Commission. So next time we discuss another one concept. Thank you.